ಏನು ಮಾಡುತ್ತಿದ್ದೀಯಾ ನೀನು? ನನಗೆ ಈ ಕೆಸರಿನ ಕೆಳಗೆ ಏನೋ ಆಗುತ್ತಿದೆ ಅನಿಸುತ್ತಿದೆ. ಓ, ಅದು ನಿನ್ನ ಬೇರುಗಳಿರಬೇಕು. ಅವು ನೀರು ಹಾಗೂ ಆಹಾರವನ್ನು ನೀನು ಕೆಸರೆಂದು ಕರೆಯುತ್ತಿರುವ ಮಣ್ಣಿನಿಂದ ಪಡೆದುಕೊಳ್ಳುತ್ತಿದೆ. ನೀನು ನಿನ್ನ ಇಡೀ ದೇಹದ ಬಗ್ಗೆ ಅರಿತುಕೊಂಡಿರಬೇಕು, ಏಕೆಂದರೆ ವಿವಿಧ ಕೆಲಸಗಳನ್ನು ನಿರ್ವಹಿಸುವ ದೃಷ್ಟಿಯಿಂದ ಎಲ್ಲಾ ಭಾಗಗಳು ಮುಖ್ಯವಾದವು. ಸಸ್ಯದ ಭಾಗಗಳು ಸಸ್ಯಕ್ಕಾಗಿ ಹಲವು ಕಾರ್ಯಗಳನ್ನು ಮಾಡುತ್ತವೆ. ಬೇರುಗಳು ಬೇರುಗಳು ಸ್ಟ್ರಾಗಳಂತೆ ಮಣ್ಣಿನಿಂದ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುತ್ತವೆ. ನೀರುಗಳು ಸಸ್ಯವು ಬಿದ್ದು ಹೋಗದಂತೆ ಭದ್ರವಾಗಿ ಮಣ್ಣಿನ ಮೇಲೆ ನಿಲ್ಲಲು ಸಹಾಯ ಮಾಡುತ್ತವೆ. ಪ್ರಪಂಚದಲ್ಲಿಯೇ ಹಲವು ವಿಧದ ಜಾತಿಯ ಬೇರುಗಳಿವೆ. ಅವುಗಳಲ್ಲಿ ಇವು 3 ಅತ್ಯಂತ ಸಾಮಾನ್ಯವಾದವುಗಳು. ತಾಯಿ ಬೇರು. ಇವು ದೊಡ್ಡದಾಗಿ ನೋಡಲು ಮಾಂಸದಂತೆ ಕಾಣುತ್ತವೆ. ಇವು ಆಹಾರವನ್ನು ಹುಡುಕುತ್ತಾ ಭೂಮಿಯ ಆಳಕ್ಕೆ ಬೇರು ಬಿಟ್ಟಿರುತ್ತವೆ ಮತ್ತು ಇವು ಆಹಾರವನ್ನು ತನ್ನಲ್ಲಿ ಬಹಳ ಕಾಲ ಶೇಖರಿಸಿಕೊಳ್ಳಬಲ್ಲುದು. ನಾರಿನ ಬೇರು. ಇವು ಮಣ್ಣಿನ ಹೊರಮೈ ಹತ್ತಿರವೇ ಇದ್ದು ಸಾಕಷ್ಟು ದ್ರಾವಣವನ್ನು ಶೇಖರಿಸಿಕೊಂಡು ನಂತರ ಭೂಮಿಯೊಳಗೆ ಆಳವಾಗಿ ಇಳಿಯುತ್ತದೆ. ಇವು ಹಲವು ವೇಳೆ ತಾಯಿ ಬೇರುಗಳ ಅಕ್ಕಪಕ್ಕದಲ್ಲೇ ಬೆಳೆಯುವುದನ್ನು ನೋಡಬಹುದು. ಆಗಂತುಕ ಬೇರು. ಈ ಬೇರುಗಳು ಬೆಳೆಯುತ್ತಾ ಸಸ್ಯವು ಹಬ್ಬಿಕೊಳ್ಳಲು ಸಹಾಯ ಮಾಡುತ್ತವೆ. ಉದಾಹರಣೆ ಐವಿಗಳು. ಬೇರುಗಳು ಹೆಚ್ಚಿನ ಆಹಾರವನ್ನು ತಮ್ಮ ಮುಂದಿನ ಬಳಕೆಗಾಗಿಯೂ ಶೇಖರಿಸಿಕೊಳ್ಳುತ್ತವೆ. ಕಾಂಡಗಳು. ಕಾಂಡಗಳು ಹಲವು ಕಾರ್ಯಗಳನ್ನು ಮಾಡುತ್ತವೆ. ಸಸ್ಯಕ್ಕೆ ಆಧಾರವನ್ನು ನೀಡುತ್ತದೆ. ಇದು ಸಸ್ಯದ ಕೊಳಾಯಿ ವ್ಯವಸ್ಥೆಯಂತೆ ವರ್ತಿಸುತ್ತಾ ನೀರು ಮತ್ತು ಪೌಷ್ಟಿಕಾಂಶಗಳನ್ನು ಬೇರಿನಿಂದ ಮತ್ತು ಆಹಾರವನ್ನು ಗ್ಲೂಕೋಸ್ನ ರೂಪದಲ್ಲಿ ಎಲೆಗಳಿಂದ ಸಸ್ಯದ ಇತರ ಭಾಗಗಳಿಗೆ ತಲುಪಿಸುತ್ತದೆ. ಡೇಸಿ ಗಿಡದ ಬಗ್ಗುವಂತಹ ಕಾಂಡ ಅಥವಾ ಓಕ್ ಮರದ ದಪ್ಪ ಕಾಂಡದ ಮರದ ಚಕ್ಕೆಗಳಂತೆ ಕೆಲವು ಕಾಂಡಗಳು ಔಷಧೀಯ ಗುಣಗಳನ್ನು ಹೊಂದಿರುತ್ತವೆ. ಸಸ್ಯಕ್ಕೆ ನೀರನ್ನು ಒದಗಿಸುವ ಕಾಂಡವಿರುವ ಸಸ್ಯಗಳಿಗೆ ನಾಳ ಸಸ್ಯ ಎಂದು ಕರೆಯುತ್ತಾರೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ನಾಳಗಳಿಗೆ ನಾಳಪಿಂಡಿ ಎನ್ನುತ್ತಾರೆ. ನೀರಿಗಾಗಿ ತಮ್ಮ ಸುತ್ತಲಿನ ತೇವಾಂಶವನ್ನು ಅವಲಂಬಿಸುವ ಸಸ್ಯಗಳನ್ನು ನಾಳರಹಿತ ಸಸ್ಯಗಳೆಂದು ಕರೆಯುತ್ತಾರೆ. ನಾವು ಕಾಂಡದ ಅಡ್ಡ ವಿಭಾಗಗಳನ್ನು ನೋಡಿದರೆ ಅದರ ವಿವಿಧ ಭಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ಅವು ಯಾವುವೆಂದರೆ ಹೊರತೊಗಟೆ, ಕಾಂಡದ ಹೊರಪದರ, ಫ್ಲೋಯಂ ಸಸ್ಯರಸವನ್ನು ಸರಬರಾಜು ಮಾಡುವ ನಾಳಗಳು, ಕ್ಯಾಂಬಿಯಂ ಕಾಂಡದ ಹೊಸ ಭಾಗಗಳು, ಕಾರ್ಕ್ ಕಾಂಡದ ಸುರಕ್ಷಿತ ಹೊದಿಕೆ, ದಿಂಡು ಕಾಂಡದ ಮಧ್ಯಭಾಗ, ಸ್ಕೈಲಂ ಕಾಂಡದ ಮರದ ಭಾಗ. ಎಲೆಗಳು. ಬಹುತೇಕ ಸಸ್ಯಗಳಲ್ಲಿ ಆಹಾರವು ಅವುಗಳ ಎಲೆಗಳಲ್ಲಿ ತಯಾರಾಗುತ್ತವೆ. ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲು ಅನುಕೂಲಕರವಾಗಿ ಎಲೆಗಳು ರೂಪುಗೊಂಡಿರುತ್ತವೆ. ಸಸ್ಯವು ಈ ಮೂಲಕ ಆಹಾರ ತಯಾರಿಸಿಕೊಳ್ಳುವ ಪ್ರಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಎನ್ನುತ್ತಾರೆ. ಹೂವುಗಳು. ಹೂವುಗಳು ಬಹುತೇಕ ಸಸ್ಯಗಳ ಮರು ಉತ್ಪಾದನೆಯ ಭಾಗ. ಹೂವುಗಳು ಪರಾಗ ಮತ್ತು ಚಿಕ್ಕ ಮೊಟ್ಟೆಗಳನ್ನು ಹೊಂದಿದ್ದು ಅವುಗಳನ್ನು ಅಂಡಾಣುಗಳು, ಕೇಸರ, ಕವಾಟ, ಶಲಾಕೆ, ಪುಷ್ಪಸ್ತ್ರೈಣಾಂಗ, ದಳ, ಎಸಳುಗಳೆನ್ನುತ್ತಾರೆ.
ಹೂವಿನ ಪರಾಗದಾನ ಮತ್ತು ಅಂಡಾಣುವಿನ ಗರ್ಭಧಾನವಾದ ನಂತರ ಅಂಡಾಣು ಹಣ್ಣಾಗಿ ಪರಿವರ್ತನೆ ಹೊಂದುತ್ತದೆ. ನಾವು ಇದರ ಬಗ್ಗೆ ಮುಂದೆ ವಿವರವಾಗಿ ಮಾತನಾಡೋಣ. ಹಣ್ಣು ಬೀಜಗಳಿಗೆ ಹೊದಿಕೆಯನ್ನು ಕಲ್ಪಿಸುತ್ತದೆ. ಹಣ್ಣು ಸೇಬಿನಂತೆ ರಸಭರಿತವಾಗಿಯೂ ಇರಬಹುದು ಅಥವಾ ಕಠಿಣವಾದ ಬೀಜದಂತೆಯೂ ಇರಬಹುದು. ಬೀಜಗಳು ಹೊಸ ಸಸ್ಯಗಳನ್ನು ಹೊಂದಿರುತ್ತವೆ. ಬೀಜಗಳು ಹಣ್ಣಿನಿಂದ ದೊರೆಯುತ್ತವೆ.